ಶಾಸಕ ಭೈರತಿ ಬಸವರಾಜ್ಗೆ ಢವಢವ ಶುರುವಾಗಿದೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ಭೈರತಿ ಬಸವರಾಜ್? ಇವತ್ತು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಭೈರತಿ ಬಸವರಾಜ್. ಬೆಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಇವತ್ತು ಖಾಕಿ ಜೈಲ್, ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ಎಫ್ಐ ಭೈರತಿ ಬಸವರಾಜ್. ಶಾಸಕ ಭೈರತಿ ಬಸವರಾಜ್ಗೆ ಹೆಚ್ಚಾಯಿತು ಬಂಧನದ ಭೀತಿ. ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ನಡೆಯಲಿರುವಂತಹ ವಿಚಾರಣೆ, ಪೂರಕ ಸಾಕ್ಷಿಗಳನ್ನ ಕಲೆ ಹಾಕಿ ವಿಚಾರಣೆಯನ್ನ ನಡೆಸಲಿರುವಂತಹ ಪೊಲೀಸರು ತನಿಖೆಗೆ ಸಹಕರಿಸದಿದ್ದರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಫಿಕ್ಸ್. ಪೊಲೀಸರು ವಿಚಾರಣೆ ಮಾಡಿ ಅರೆಸ್ಟ್ ಮಾಡೋ ಸಾಧ್ಯತೆಗಳು ಕೂಡ ಇದೆ. ಈ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೂ ಈ ವ್ಯಕ್ತಿಗಳಿಗೂ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದ್ರು ಮೊದಲಿಗೆ. ಆನಂತರ ಫೋಟೋಗಳು ಕೂಡ ವೈರಲ್ ಆಯಿತು. ಆನಂತರ ಕೋರ್ಟ್ ಮೊರೆ ಹೋದ್ರು. ಎಲ್ಲ ಕಡೆ ಕೂಡ ಹಿನ್ನಡೆಯಾಗಿದೆ. ಇದೀಗ ಕೋರ್ಟ್ ಕೂಡ ಹೇಳಿದೆ ವಿಚಾರಣೆಗೆ ಸಹಕರಿಸಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಏನಾಗುತ್ತೆ ಭೈರತಿ ಬಸವರಾಜ್ ಅವರ ಈ ವಿಚಾರಣೆ ಅನ್ನೋದು ಒಂದ್ ಕಡೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ತಮ್ಮ ವಶಕ್ಕೆ ಪಡೆದುಕೊಳ್ತಾರಾ ಅಥವಾ ವಿಚಾರಣೆಯನ್ನು ನಡೆಸಿ ಬಿಟ್ಟು ಕಳಿಸ್ತಾರಾ ಪೊಲೀಸರು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿರುವಂಥದ್ದು. ನೋಡಿ, ಭಾರತೀನಗರ ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ ಶಾಸಕ ಭೈರತಿ ಬಸವರಾಜ್. ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ನಡೆಸಲಿಕ್ಕಿದ್ದಾರೆ ಎಸಿಪಿ ಪ್ರಕಾಶ್ ರಾಥೋಡ್. ಪ್ರಕಾಶ್ ರಾಥೋಡ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಪೂರಕ ಸಾಕ್ಷಿಗಳನ್ನ ಕಲೆ ಹಾಕಿ ಭೈರತಿಗೆ ಡ್ರಿಲ್ ಕೂಡ ಮಾಡಲಿಕ್ಕಿದ್ದಾರೆ ಪೊಲೀಸರು. ತನಿಖೆಗೆ ಸಹಕರಿಸದೇ ಇದ್ರೆ ಭೈರತಿ ಬಸವರಾಜ್ ಬಂಧನ ಆಗೋದು ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇದೆ. ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ದಿನಂಪ್ರತಿ ಒಂದೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಕೋರ್ಟ್ ಕೂಡ ಚಾಟಿ ಬೀಸಿದೆ ಸಹಕರಿಸಿ ಅಂತ ಹೇಳಿ. ಏನಾಗಬಹುದು? ಭೈರತಿ ಬಸವರಾಜ್ ಅವರ ಬಂಧನ ಆಗುತ್ತಾ ಅಥವಾ ತನಿಖೆಯನ್ನ ಮುಂದುವರಿಸ್ಕೊಂಡು ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ತಾರಾ ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯಾ, ಈಗ ಏನು ಈ 2 ದಿನಗಳ ಕಾಲ ಆಗಿದೆ ಕೊಲೆ ಆಗಿ, ಆ ಒಂದು ದಿನದಲ್ಲೂ ಕೂಡ ಪೊಲೀಸರು ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಕೆಲವೊಂದು ಸಾಕ್ಷ್ಯಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಶಾಸಕರ ವಿರುದ್ಧವೂ ಕೂಡ ಸಾಕಷ್ಟು ಎವಿಡೆನ್ಸ್ ಗಳು ಕೂಡ ಸಿಕ್ಕಿರುತ್ತೆ. ಸೊ ಈಗ ಆ ಒಂದು ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಜೊತೆಗೆ ಈಗೇನು ಆರೋಪಿಗಳನ್ನ ಅರೆಸ್ಟ್ ಮಾಡಿದಾರೋ ಅವರನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆನಂತರ ಅವ್ರನ್ನ ಕಸ್ಟಡಿಗೂ ಕೂಡ ತಗೊಂಡಿದ್ದಾರೆ. ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಿದೆ ಅದರ ಆಧಾರದ ಮೇಲೆ, ಇವೆರಡರ ಆಧಾರದ ಮೇಲೂ ಕೂಡ ಇವತ್ತು ಶಾಸಕರಿಗೂ ಕೂಡ ಪ್ರಶ್ನೆ ಕೇಳೋದಕ್ಕೂ ಕೂಡ ಮುಂದಾಗ್ತಾ ಇದ್ರೆ 11ರಿಂದ 11:30 ಅಷ್ಟೊತ್ತಿಗೆ ಏನು ಐಒ ಆಗಿರುವಂತಹ ಏನು ಪ್ರಕಾಶ್ ರಾಥೋಡ್ ಏನಿದ್ರೆ ಅವರ ಮುಂದೆ ಹಾಜರಾಗಬೇಕು. ಅದು ಕೂಡ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಅವರಿಗೆ ಏನು ಹಾಜರಾಗಿ ಅಲ್ಲಿ ವಿಚಾರಣೆ ಎದುರಿಸಬೇಕಾಗತ್ತೆ. ಇನ್ನು ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ರೆಡಿ ಮಾಡ್ಕೊಂಡಿರುವಂತದ್ದು. ಈ ಹಿಂದೆ ಬಿಕ್ಲು ಶಿವಾಜ್ ಮತ್ತೆ ನಿಮ್ಮ ಮೇಲೆ ದೂರು ಕೊಟ್ಟಿರುವಂತದ್ದು ಯಾಕೆ ಅಂದ್ರೆ, ಕಳೆದ ಫೆಬ್ರವರಿಲಿ ಕೂಡ ಆತ ದೂರು ಕೊಡ್ತಾನೆ, ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ದೂರು ಕೊಟ್ಟಿರುವಂತದ್ದು. ಸೊ ಈಗ ಆ ಒಂದು ವಿಚಾರವೂ ಕೂಡ ಪ್ರಶ್ನೆ ಮಾಡ್ತಾರೆ. ಮತ್ತೆ ಆತನಿಗೂ ನಿಮಗೂ ಭೂ ವಿವಾದ ಸಂಬಂಧ ಮಾತುಕತೆ ಆಗಿತ್ತಾ ಅಂತ ಹೇಳಿ. ಯಾಕಂದ್ರೆ ಇದೇ ವಿಚಾರದಲ್ಲಿ ಸಾಕಷ್ಟು ಬಾರಿ ಇವರಿಬ್ರು ಮಧ್ಯೆ ಗಲಾಟೆ ಆಗಿರುತ್ತೆ. ಅದರಲ್ಲಿ ಜಗದೀಶನ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ, ಮತ್ತೆ ಕಿರಣ್ನ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ. ಸೊ ಈಗ ಆ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಮತ್ತೆ ನೀವು ಆತನಿಗೆ ಹೆದರಿಸೋದಕ್ಕೆ ನಿಮ್ಮ ಆಪ್ತ ಜಗ್ಗನಿಗೂ ಏನಾದ್ರು ಹೇಳಿದ್ರಾ? ಮತ್ತೆ ಜಗ್ಗ ಅಂಡ್ ಟೀಮ್ ಕೊಲೆ ಮಾಡುವ ಮುನ್ನ ಯಾವಾಗಾರು ನಿಮ್ಮನ್ನ ಭೇಟಿ ಮಾಡಿದ್ರಾ? ಮತ್ತೆ ನಿಮ್ಗೆ A1 ಆರೋಪಿ ಜಗ್ಗ ಯಾವಾಗಿಂದ ಗೊತ್ತಿರುವಂತದ್ದು? ಆತನಿಗೂ ನಿಮ್ಗೂ ಏನ್ ಸಂಬಂಧ? ಯಾಕಂದ್ರೆ ಸಾಕಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಅದ್ರ ಜೊತೆಗೆ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋಸ್ ಆಗಿರ್ಬೋದು, ಮತ್ತೆ ಜಾತ್ರೆ ಸೆಲೆಬ್ರೇಷನ್ ಆಗಿರ್ಬೋದು, ಮತ್ತೆ ಕುಂಭಮೇಳದಲ್ಲಿ ಹೋಗದಂತ ಫೋಟೋಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ವೈರಲ್ ಆಗಿತ್ತು. ಆ ಒಂದು ವಿಚಾರವಾಗಿಯೂ ಕೂಡ ಪ್ರಶ್ನೆಯನ್ನು ಕೂಡ ಕೇಳಿದರೆ, ಕೇವಲ 5 ತಿಂಗಳ ಹಿಂದೆ ನಿಮ್ಮ ಹಾಗೂ ಜಗ್ಗನ ಮೇಲೆ ಶಿವ ಸುಮ್ಮನೆ ದೂರು ಕೊಟ್ಟಿದ್ನ ಅಂತ ಹೇಳಿ ಕೂಡ ಕೇಳ್ತಾರೆ. ಯಾಕಂದ್ರೆ ಸುಮ್ಮನೆ ನಿಮ್ಮ ಹೆಸರು ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಆತನ ವಿರುದ್ಧ ಇವೇನಾದ್ರು ಷಡ್ಯಂತ್ರವನ್ನ ರೂಪಿಸಿದ್ರ ಅನ್ನೋ ವಿಚಾರವಾಗೂ ಕೂಡ ಆ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಸೊ ಹೀಗಾಗಿ ಸಾಕಷ್ಟು ವಿಚಾರಗಳು ಕೂಡ ಪೊಲೀಸರು ಗಮನದಲ್ಲಿ ಕೂಡ ಇರುವಂತದ್ದು, ಜೊತೆಗೆ ಅವರು ಕಲೆಕ್ಟ್ ಮಾಡಿರುವಂತ ಎವಿಡೆನ್ಸ್ ಅಲ್ಲಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಎಲ್ಲಾ ಅಂಶಗಳನ್ನು ಕೂಡ ಇಟ್ಕೊಂಡು ಇವತ್ತು ಏನು ಭೈರತಿ ಬಸವರಾಜ್ ಅವ್ರಿಗೂ ಕೂಡ ಪ್ರಶ್ನೆ ಕೇಳೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಏನಾದ್ರೂ ಅವರು ತನಿಖೆಗೆ ಸಹಕಾರ ಮಾಡ್ದಲೇ ಇದ್ರೆ, ಇಲ್ಲ ನನಗೇನು ಗೊತ್ತಿಲ್ಲ, ನನಗೆ ಇದು ವಿಚಾರಗಳೇ ಗೊತ್ತಿಲ್ಲ ಅಂತ ಹೇಳಿ ನಿಜಕ್ಕೂ ಕೂಡ ಸುಳ್ಳು ಹೇಳಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಅವರನ್ನ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು
ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಈ ಒಂದು ಕೇಸ್ ನಲ್ಲಿ ಸಾಕಷ್ಟು ಪೊಲಿಟಿಕಲ್ ಗೇಮ್ ಕೂಡ ಮಾಡ್ಲಾಗ್ತಿದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ 100% ಅವ್ರು ಏನಾದ್ರು ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂದ್ರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಏನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.